ಬಂಟ್ವಾಳ, ಬೆಂಗಳೂರು. ಇಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಈ ಸಂಸ್ಥೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಇವತ್ತು ನಾವು ಶತಮಾನೋತ್ಸವ ಸಮಾರಂಭವನ್ನು ಆಚರಿಸ್ತಾ ಇದ್ದೀವಿ. ಅಂದರೆ 1926 ಆಗಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಆವಾಗ ಮೈಸೂರು ಸಿರಮ್ ಇನ್ಸ್ಟಿಟ್ಯೂಟ್ ಅಂತ ಪ್ರಾರಂಭ ಆಯಿತು. ಆವಾಗ ಏನಾಗಿತ್ತು ಅಂತಂದರೆ, ಒಂದು ದೊಡ್ಡ ರೋಗ ರೆಂಡರ್ ಪೆಸ್ಟ್ ಕಾಯಿಲೆ ಹಸುಗಳಲ್ಲಿ ಬರ್ತಾಯಿತ್ತು. ಬಂದರೆ ಆ ರೋಗ ಬಂದರೆ ಜಾನುವಾರುಗಳು ತುಂಬ ಸಾಯ್ತಾಯಿದ್ವು. ಸೊ ಅದನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಹೈಪ್ರಿಮಿಲ್ ಸೀರಮ್ ತಯಾರು ಮಾಡಿ ರೆಂಡರ್ ಪೆಸ್ಟ್ ಕಂಟ್ರೋಲ್ ಮಾಡಬೇಕು ಅಂತ ಈ ಸಂಸ್ಥೆಯನ್ನು 1926 ಜೂನ್ 5ನೇ ತಾರೀಕು ಕೃಷ್ಣರಾಜ ಒಡೆಯರು ಸ್ಟಾರ್ಟ್ ಮಾಡಿದರು. ಸೊ ಅಂದಿನಿಂದ ಈ ಸಂಸ್ಥೆ ದೊಡ್ಡ ರೋಗ ನಿರ್ಮೂಲನೆ ಆಗಲಿಕ್ಕೆ ಕಾರಣ ಆಗಿದೆ. ಮತ್ತು 1978 ಈ ಮೈಸೂರು ಸಿರಮ್ ಇನ್ಸ್ಟಿಟ್ಯೂಟ್ ಅಂತ ಏನಿತ್ತು, ಇದು ಆಮೇಲೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ, ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟನರಿ ಬಯಾಲಜಿಕಲ್ಸ್ ಅಂತ ಅಂಡರ್ ಸೊಸೈಟಿ ಆ್ಯಕ್ಟ್ ರಿಜಿಸ್ಟರ್ ಆಗಿ ಆಟೋನಮಸ್ ಬಾಡಿಯಾಗಿ, ಆಮೇಲೆ ಈ ಬೇರೆ ಬೇರೆ ಹಸುಗಳು ಜಾನುವಾರುಗಳಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ, ಬ್ಯಾಕ್ಟೀರಿಯಾ, ವೈರಲ್ ಡಿಸೀಸಸ್ ಕಾಯಿಲೆಗಳಿಗೆ ಲಸಿಕೆ ತಯಾರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅತಿ ಮುಖ್ಯವಾಗಿ ಜಾನುವಾರಿಗೆ ಸಂಬಂಧಪಟ್ಟ ಲಸಿಕೆ ಒಂದು 10 ಲಸಿಕೆಗಳನ್ನು ತಯಾರು ಮಾಡ್ತಾ ಇದ್ದೀವಿ ಇಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ. 5 ಬ್ಯಾಕ್ಟೀರಿಯಲ್ಲು, 5 ವೈರಲ್ ವ್ಯಾಕ್ಸಿನ್ಸು. ಮತ್ತು ಈ ಲಸಿಕೆಗಳನ್ನು ನಾವು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಗೆ ರೈತರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ವ್ಯಾಕ್ಸಿನ್ನ ಕೊಡ್ತಾ ಇದ್ದೀವಿ. ಮತ್ತು ಅಲ್ಲಿನ ಪಶುವೈದ್ಯರು ಎಲ್ಲ ಹಸುಗಳಿಗೆ, ಜಾನುವಾರುಗಳಿಗೆ ಈ ಲಸಿಕೆಯನ್ನೆಲ್ಲ ಕೊಟ್ಬಿಟ್ಟು ಈ ರೋಗಗಳನ್ನು ಕಂಟ್ರೋಲ್ ಮಾಡೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಿದೆ. ಹಾಗೆ ಸುಮಾರು ರೋಗಗಳನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಟಿದ್ದೀವಿ. ಮತ್ತು ಈ ಸಂಸ್ಥೆ ಇನ್ನೊಂದು ಕೆಲಸ ಏನು ಮಾಡ್ತಾ ಇದೆ ಅಂತಂದರೆ, ಡಿಸೀಸ್ ಇನ್ವೆಸ್ಟಿಗೇಷನ್. ಈಗ ಅಲ್ಲೆಲ್ಲೇ ಜಾನುವಾರುಗಳಲ್ಲಿ ಏನು ಕಾಯಿಲೆ ಬರುತ್ತಲ್ಲ, ಸೊ ಕಾಯಿಲೆ ಬಂದಾಗ ಒಂದೇ ಸರಿ ಜಾಸ್ತಿ ಅನಿಮಲ್ಸ್ ಎಲ್ಲ ಅಂದರೆ ಅಫೆಕ್ಟ್ ಆದಾಗ, ಸೊ ಅಲ್ಲಿ ಹೋಗಿಬಿಟ್ಟು ಏನು ಕಾಯಿಲೆ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿಜ್ಞಾನಿಗಳು ಹೋಗಿ ಅಲ್ಲಿ ಡಿಸೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲ ಸಪೋಸ್ ಅನಿಮಲ್ಸ್ ಏನಾದ್ರು ಸತ್ತು ಹೋಗಿದ್ರೆ ಅವನ್ನ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಅದರದ್ದು ಸ್ಯಾಂಪಲ್ಸ್ ಎಲ್ಲ ತಂದುಬಿಟ್ಟು ಲ್ಯಾಬ್ಗೆ, ಮತ್ತು ಈ ಲ್ಯಾಬಲ್ಲಿ ಎಲ್ಲ ಡಿಸೀಸ್ ಡಯಾಗ್ನೋಸಿಸ್ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನು ಅಂತಂದರೆ, ಇಲ್ಲಿ ಡಿಸೀಸ್ ಇನ್ವೆಸ್ಟಿಗೇಷನ್ ಎಸ್ಪೆಷಲಿ ಈಗ ನಾವೊಂದು 15 ಜಿಲ್ಲೆಗಳಲ್ಲಿ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟ್ರಿ ಕೂಡ ಇದೆ. ಅನಿಮಲ್ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟ್ರಿ ಮತ್ತು ಇನ್ಫಾರ್ಮೇಷನ್ ಸೆಂಟರ್ ಅಂತ 15 ಜಿಲ್ಲೆಗಳಲ್ಲಿದೆ. ಹಾಗೆಯೇ ಇದನ್ನು 31 ಜಿಲ್ಲೆಗೂ ವಿಸ್ತರಣೆ ಮಾಡ್ತಾ ಇದ್ದೀವಿ ಕೂಡ. ಈ 15 ಜಿಲ್ಲೆಯಲ್ಲೂ ಒಂದು ಒಳ್ಳೊಳ್ಳೆ ಲ್ಯಾಬ್ಗಳು ಕೂಡ ಇದೆ. ಅಲ್ಲೊಬ್ಬರು ಸೈಂಟಿಸ್ಟ್ ಇರ್ತಾರೆ, ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್, ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಈ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಅಂಡರೇ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ನಾವು ನೋಡ್ದಂಗೆ ಈಗ ಚರ್ಮಗಂಟು ರೋಗ ಅಂತ 2019 ಬಂತು. ಸೊ ಆಗ ಬಂದಾಗ ಸುಮಾರು ಜಾನುವಾರುಗಳು ಈ ಕಾಯಿಲೆಯಿಂದ ಮೃತಪಟ್ಟವು. ಸೊ ಹಾಗಾಗಿ ಈ ಕಾಯಿಲೆಗೆ ನಾವು ಒಂದು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಕೂಡ ತಯಾರು ಮಾಡ್ತಾ ಇದ್ದೀವಿ. ಸೊ ಈ ಗೋಟ್ ಪಾಕ್ಸ್ ವ್ಯಾಕ್ಸಿನ್ ನಾವು ರೈತರಿಗೆ ಕೊಟ್ಬಿಟ್ಟು, ಮತ್ತು ಈ ಚರ್ಮಗಂಟು ರೋಗ ಏನಿದೆ ಇದನ್ನು ನಿಯಂತ್ರಣ ಮಾಡೋದರಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ತುಂಬ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸಿದೆ ಅಂತ ಹೇಳ್ಬೋದು. ಈಗ ಈ ಕಾಯಿಲೆ ಆದಷ್ಟು ನಾವು ನಿಯಂತ್ರಣದಲ್ಲಿ ಇಟ್ಟಿದ್ದೀವಿ. ಹಾಗೆಯೇ ಇದು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಕೂಡ ಯೂಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಈಗ ರೀಸೆಂಟಾಗಿ ನಾವು LST ವ್ಯಾಕ್ಸಿನ್, ಚರ್ಮಗಂಟು ರೋಗದ ಲಸಿಕೆನೇ ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರದಿಂದ ತೊಗೊಂಡ್ಬಿಟ್ಟು ಅದನ್ನು ಕೂಡ ಇವಾಗ ತಯಾರು ಮಾಡಿ ರೈತರಿಗೆಲ್ಲ ಕೊಡಬೇಕು ಅಂತ ಹೇಳಿಬಿಟ್ಟು ಅದನ್ನು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಟೆಸ್ಟ್ ಲೈಸೆನ್ಸ್ ಎಲ್ಲ ತೊಗೊಳ್ತಾ ಇದ್ದೀವಿ. ಸೊ ಅದರ ಜೊತೆಗೆ ನೀಲಿ ನಾಲಿಗೆ ರೋಗ, ಸೊ ಇದಕ್ಕೂ ಕೂಡ ಒಂದು ಪೆಂಟಾವೆಲೆಂಟ್ ವ್ಯಾಕ್ಸಿನ್ ಅಂತ ಅದನ್ನು ಕೂಡ ತಯಾರು ಮಾಡಿದ್ದೀವಿ. ಅದು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ತೊಗೊಳ್ಬೇಕು ಇವಾಗ. ಸೊ ತೊಗೊಂಡು ಕೂಡಲೇ ಗ್ಲೂಟನ್ ವ್ಯಾಕ್ಸಿನ್ ಮತ್ತು ಈ ಚರ್ಮಗಂಟು ರೋಗದ ಲಸಿಕೆ ಏನಿದೆ ಇವೆರಡನ್ನೂ ನಾವು ರಿಲೀಸ್ ಮಾಡಿಬಿಟ್ಟು ರೈತರಿಗೆ ಕೊಡ್ತಾ ಇದ್ದೀವಿ. ಸೊ ಅದು ಇನ್ನೇನು ಈ ವರ್ಷದಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ಆಗ್ಬೋದು. ಮತ್ತು ಎಸ್ಪೆಷಲಿ ಈ ಲಸಿಕೆಗಳೇನು ನಾವು ತಯಾರು ಮಾಡ್ತಾ ಇದ್ದೀವಿ, ಇಲ್ಲಿ ಒಳ್ಳೆ ಲ್ಯಾಬ್ಗಳಿದೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ. GMP ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಎಲ್ಲ ನಾಮ್ಸ್ ಫಾಲೋ ಮಾಡಿಕೊಂಡು ಒಂದು 3 GMP ಲ್ಯಾಬ್ಸ್ ಇದೆ. ಈಗ ಇನ್ನೂ 2 GMP ಲ್ಯಾಬ್ಸ್ ಕೂಡ ಬರ್ತಾ ಇದೆ. ಸೊ